ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವಾತಿ ಇನ್ಫೋ ಸ್ವಾತಿ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಬಂದಿರುವಂಥದ್ದು, ಅದ್ರ ಬಗ್ಗೆ ನಿಮಗೆ ವಿಚಾರನ ಹೇಳಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇರುವಂಥದ್ದು. ಹಾಗಾಗಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವು ಹೊಸಬ್ರಾಗಿದ್ದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಗೃಹಲಕ್ಷ್ಮಿದು ಎಷ್ಟೋ ಜನರಿಗೆ ಎಷ್ಟೋ ಕಂತಿನ ಹಣ ಇದುವರೆಗೂ ಜಮಾ ಆಗಲಿಲ್ಲ. ಸೊ ನಾವು ರೀಸೆಂಟಾಗಿ ವಿಡಿಯೋಗಳನ್ನ ಮಾಡಿದಾಗ 10ನೇ ಕಂತಿನ ಹಣ ಎಲ್ಲರಿಗೂ ಸೆಟಲ್ ಆಗೋಗಿದೆ, ಇನ್ನೇನು ಚಿಂತೆ ಮಾಡೋದು ಬೇಡ ಅಂತ ಕೂಡ ಹೇಳಿ ವಿಡಿಯೋನ ಮಾಡಿದಂಥದ್ದು, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ರಿ, ನಾವು ಮಂಗಳೂರು, ನಾವು ಬೆಂಗಳೂರು, ಉತ್ತರದವರು, ದಕ್ಷಿಣದವರು, ನಮಗೆಲ್ಲರಿಗೂ ಹಣ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಹಾಕಿದ್ರಿ. ಭಾಳ ಸಂತೋಷ ಆಯಿತು. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಆ ಥರ ಕಮೆಂಟ್ಗಳನ್ನ ಹಾಕಿದಾಗ ಯಾವ ಜಿಲ್ಲೆಗೆ ಯಾವ ಒಂದು ಇದಕ್ಕೆ ಬಂದಿದೆ ಅಂತ ಹೇಳಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಕಮೆಂಟ್ಸ್ನ ಮಾಡೋದನ್ನು ಮಾತ್ರ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅದರಿಂದ ಅಂತ. ಸೊ ಈಗ 10ನೇ ಕಂತಿನ ಹಣ ಅಂತೂ ಎಲ್ಲರಿಗೂ ಜಮಾ ಆಗೋಗಿದೆ ಆಲ್ರೆಡಿ. ಆದರೆ ಇಲ್ಲಿ ಕೆಲವರಿಗೆ ಒಂದಷ್ಟು ಸಮಸ್ಯೆಗಳು ಇದೆ. ಏನಿದು ಸಮಸ್ಯೆಗಳು ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನಕ್ಕೆ ಮಧ್ಯ ಎಷ್ಟೋ ದುಡ್ಡು ಬಂದಿಲ್ಲ, ಹಾಗೆಯೇ ಸೆಂಟ್ರಿಗೆ ಒಂದೆರಡು ಸ್ಕಿಪ್ ಆಗಿ ನಂತರ ಇನ್ನೊಂದೆರಡು ಬಂದಿರುತ್ತೆ. ಈ ರೀತಿಯಾಗಿರುವಂಥ ಸಮಸ್ಯೆ ತುಂಬ ಜನರಿಗಾಗಿದೆ. ಸೊ ಇದಕ್ಕೆಲ್ಲನೂ ಸಲ್ಯೂಷನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ಒಂದು ನಿರ್ಧಾರನ ಮಾಡಿರುವಂಥದ್ದು. ಸೊ ಈಗ ಈ ಒಂದು ಮೇ ತಿಂಗಳಲ್ಲಿ ನಮಗೆ ಯಾವುದೆಲ್ಲ ಹಣ ಪೆಂಡಿಂಗ್ ಇದೆ, ಆ ಪೆಂಡಿಂಗ್ ಹಣಗಳು ನಿಮ್ಮ ಅಕೌಂಟಿಗೆ 31ನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಒಂದು ಬೀಳುತ್ತೆ. ಸೊ ಟೆನ್ಷನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಎಷ್ಟೇ ನಿಮ್ಮದು ಸೆಂಟ್ರಲ್ಲಿ ಹಣ ಬರದೇ ಇರ್ಬೋದು, ಅಥವಾ ಈಗ ಮೊನ್ನೆ 10ನೇ ಕಂತಿನ ಹಣ ಬರದೇ ಇರ್ಬೋದು, ಯಾರಿಗೆಲ್ಲ ಈ ದುಡ್ಡುಗಳು ಬಂದಿಲ್ಲ ಅಂಥವರಿಗೆ ಒಂದು ಸಲ್ಯೂಷನ್ನ ಕೂಡ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ನೀವು ಇನ್ನೊಂದು ಮಾರ್ಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಬ್ಯಾಂಕ್ ಸ್ಟೇಟಸ್ಗಳನ್ನ ಹೋಗಿ ಅವಾಗವಾಗ ಚೆಕ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಬಾರಿ ಟೆಕ್ನಿಕಲ್ ಇಶ್ಯೂಸಿಂದ ನಿಮಗೆ SMS ಆಗಿರ್ಬೋದು ಅಥವಾ ಏನಾದರೂ ಅಪ್ಡೇಟ್ಸ್ಗಳು ನಿಮಗೆ ಬಂದಿರೋದಿಲ್ಲ. ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ನ ಎಂಟ್ರಿ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ಗಳನ್ನ ನೀವೇನಾದರೂ ಇಫ್ ಇನ್ ಕೇಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಟರ್ನೆಟ್ ಬ್ಯಾಂಕಿಂಗಲ್ಲೂ ಕೂಡ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೋದು. ಇನ್ನೊಂದು ಆಪ್ಷನ್ ಏನು ಅಂತ ಹೇಳಿದ್ರೆ, ನೀವು ATMಗೆ ಹೋಗಿ ಲಾಸ್ಟ್ 10 ಟ್ರಾನ್ಸಾಕ್ಷನ್ಸ್ನ ಕೂಡ ಚೆಕ್ ಮಾಡ್ಕೋಬೋದಾಗಿದೆ. ಈ ರೀತಿ ನೀವು ಯಾವುದೆಲ್ಲ ಹಣ ಇದೆ ಬಂದಿದೆಯಾ ಇಲ್ವೋ ಅಂತ ಹೇಳಿ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು. ಹಾಗೆಯೇ ಇವಾಗ ಲೇಟೆಸ್ಟ್ ಆಗಿ ಒಂದು ನ್ಯೂಸ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನಿಮಗೆ ಯಾವುದೇ ಹಣ ಬಂದಿಲ್ಲ ಬಟ್ ನಿಮ್ಮ ಅಪ್ಲಿಕೇಶನು ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರು ಹಣ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು, ಮಕ್ಕಳ ಮತ್ತು ಮಹಿಳಾ ಇಲಾಖೆಗೆ ಆಫೀಸ್ಗೆ ನೀವು ಕಚೇರಿಗೆ ಭೇಟಿನ ನೀಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಫಾರಮ್ ಏನು ಬಂದಿತ್ತಲ್ವ, ಅಪ್ಲಿಕೇಶನ್ ಫಾರಮು, ಅದನ್ನು ಕೂಡ ಸಬ್ಮಿಟ್ ಮಾಡಿಬಿಟ್ಟು ಏನಾಗಿದೆ ವ್ಯವಸ್ಥೆ ಅಂತ ಹೇಳಿ ನೀವು ತಿಳ್ಕೊಬೋದಾಗಿದೆ. ಸೊ ಇವಾಗ ಆಲ್ರೆಡಿ ಸರ್ಕಾರ ಅನೌನ್ಸ್ ಮಾಡಿರೋದ್ರಿಂದ ನೀವು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅವರೇ ನಿಮಗೆ ಕ್ರಾಸ್ ಚೆಕ್ನ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಅವರೇ ನಿಮಗೆ ಸಲ್ಯೂಷನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಯಾವುದು ಗ್ರಾಮವನ್ನು, ಬೆಂಗಳೂರನ್ನು ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ಯಾರು ನಿಮಗೆ ಸಲ್ಯೂಷನ್ ಕೊಡೋಕ್ಕಾಗಲ್ಲ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೀದಾ ಮಹಿಳೆ ಮತ್ತು ಕಲ್ಯಾಣ ಇಲಾಖೆ ಏನಂತ ಏನು ಹೇಳಿದೆ ಅದಕ್ಕೆ ನೀವು ವಿಸಿಟ್ನ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಅವರು ಸಲ್ಯೂಷನ್ನ ಕೊಡ್ತಾರೆ. ಸೊ ಇದು ಸರ್ಕಾರ ಕೊಟ್ಟಿರುವಂಥ ಭರವಸೆ, ಇದು ನಾನು ಕೊಡ್ತಾ ಇರುವಂಥ ಭರವಸೆ ಅಲ್ಲ, ಸರ್ಕಾರ ಹೇಳಿರೋದನ್ನು ನಿಮಗೆ ನಾವು ಹೇಳ್ತಾ ಇರುವಂಥದ್ದಷ್ಟೇ. ಸೊ ಹಾಗಾಗಿ ಎಷ್ಟೇ ಪೆಂಡಿಂಗ್ ಅಮೌಂಟ್ಗಳಿದ್ರೂ ಮೇ 31 ನಿಮಗೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹೆಲ್ಪ್ ಆಗಿದ್ರೆ ನೀವು ಕಮೆಂಟ್ ಸೆಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.